2026 ಮಾಡಲ್ 2026 LXT ಅಂತ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಓಡಿರೋದು ನಾನು ಹೇಳಿದ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ಬರೀ 1500 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಓಡಿದೆ. ಒಂದು XUV ಕೊಡಿಸಿ ಸರ್ ಅಂತ ಕೇಳಿದ್ರೆ ನಿಮಗೋಸ್ಕರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 93,000 ರೆಕಾರ್ಡೆಡ್ ಓಡಿದೆ, ಮಿಂಟ್ ಕಂಡೀಷನ್ ಇದೆ, ಪ್ರೈಸ್ ಮಾತ್ರ ಸ್ವಲ್ಪ ಕಮ್ಮಿ. ಟಾಟಾ ಹ್ಯಾರಿಯರ್ ಬೇಕು ಸರ್ ನಮಗೆ ಅಂತ ಲಾಸ್ಟ್ ಟೈಮ್ ವಿಡಿಯೋಲಿ ನನಗೆ ಸುಮಾರು ಜನ ಕೇಳಿದ್ರು, ಬಟ್ ಆ ಟೈಮಲ್ಲಿ ಇರಲಿಲ್ಲ. ಸೊ ಆಲ್ರೆಡಿ ಇವ್ರ ಹತ್ರ ಒಂದು ಗಾಡಿ ಸ್ಟಾಕ್ ಇನ್ ಆಗಿರುತ್ತೆ, ಅದನ್ನು ಕೂಡ ನಿಮಗೆ XZ-A+ ಅದೇ ಇರುತ್ತೆ. ಯಾರೆಲ್ಲ ಒಂದು ವೈಟ್ ಕಲರ್ ಅಲ್ಲೇ ಬೇಕು ಸರ್, ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದ್ದೀವಿ ಸರ್ 2018 ಮಾಡಲ್ Z ಇದು ಟಾಪ್ ಎಂಡ್ ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ, ಬರೀ 50,000 ಮಾತ್ರ ಓಡಿದೆ. BMW ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಒಂದು BMW 320 ಇರುತ್ತೆ, ಅಂದ್ರೆ ನಿಮಗೆ ಡೀಸೆಲ್ ಇಂಜನ್ ಆಗಿರುತ್ತೆ. ಈ ಗಾಡಿ ಕೂಡ ನಿಮಗೆ ನಮ್ಮ ಕರ್ನಾಟಕ ಲೋಕಲ್ ಪಾಸಿಂಗ್, ಯಾವುದೋ ಮೈಗ್ರೇಟ್ ಗಾಡಿ ಅಂತ ತಿಳ್ಕೊಬೇಡಿ. ಸರ್ ಕಮ್ಮಿ ಬಜೆಟ್ ಅಲ್ಲಿ GT TSI ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ, ಬೆಳಕಲ್ಲಿ ಸಿಗ್ನಲ್, ಬನಾಟ ರೋಡ್. 2013 ಮಾಡಲ್, ಥರ್ಡ್ ಓನರ್ ಆಗಿದೆ, ಮಿಂಟ್ ಕಂಡೀಷನ್, ಟಾಪ್ ಎಂಡ್ ಮಾಡಲ್ ಗಾಡಿ ಇದು. GT TSI ಪೆಟ್ರೋಲು, ಬರೀ 60,000 ಕಿಲೋಮೀಟರ್ ಮಾತ್ರ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ, ಬಸ್ 4,75,000 ಕೋಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಸಿಟ್ರಾನ್ C3 ಒಳ್ಳೆ ಮೇಂಟೈನ್ ಗಾಡಿ ಸರ್, ಇದು ಕಮ್ಮಿ ಬಜೆಟಲ್ಲೇ ಗಾಡಿ ಇದೆ. ನ್ಯೂ ಮಾಡಲ್ ಗಾಡಿ, 2023 ಡಿಸೆಂಬರ್ ಇದು. ಸಿಂಗಲ್ ಓನರ್ ಗಾಡಿ, ಬರೀ 10,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ, ಬರೀ 10,000 ಕಿಲೋಮೀಟರ್ ಮಾತ್ರ ಓಡಿದೆ. ಕಂಪ್ಲೀಟ್ ಇಂಡಿವಿಜುವಲ್ ಇದೆ, ವೆಲ್ ಮೇಂಟೈನ್ ಆಗಿದೆ. ಎಲ್ಲ ಜಸ್ಟ್ 2 ಸರ್ವಿಸ್ ಆಗಿದೆ ಅಷ್ಟೇ ಗಾಡಿದು. ಪ್ರೈಸ್ ಕೂಡ ಕೊಡ್ತೀನಿ, ಜಸ್ಟ್ 5,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಗಮನಕ್ಕೆ ಯೂಟ್ಯೂಬ್ ರೀಲ್ಸ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಳ್ಳೆ ಇಂಟೀರಿಯರ್ ಕೂಡ ನೋಡ್ಬೋದು, ಮಿಂಟ್ ಕಂಡೀಷನ್ ಇದೆ. ಸ್ವಲ್ಪ ತುಂಬಾ ಚೇಂಜಸ್ ಇರುತ್ತೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ABS, ಅಲೈಸು, ಸೀಟ್ ಕವರ್ಸ್ ಎಲ್ಲ ಚೇಂಜಸ್ ಇರುತ್ತೆ. 4 ಪವರ್ ವಿಂಡೋ ಕೂಡ ಬರುತ್ತೆ ಗಾಡಿಯಲ್ಲಿ. 5,75,000, ಜಸ್ಟ್ 5,75,000 ಕೋಟ್ ಮಾಡಿದ್ದೀನಿ. ಬ್ರ್ಯಾಂಡ್ ನ್ಯೂ ಗಾಡಿ ಇದು, ಬರೀ 10,000 ಓಡಿರೋ ಅಂಥ ಗಾಡಿ. 2023 ಡಿಸೆಂಬರು. ಪ್ರೈಸ್ ಜಸ್ಟ್ 5,75,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್, ಕಮ್ಮಿ ಬಜೆಟಲ್ಲಿ ಗ್ರ್ಯಾಂಡ್ ಐಟನ್ ಹುಡುಕ್ತಾ ಇದ್ದೀರಾ, ಮಾಡೆಲ್ ಗಾಡಿನೇ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಬನ್ನಿ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಿ. ಸ್ಪೋರ್ಟ್ಸ್ ಗಾಡಿ ಕೊಡ್ತೀನಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 47,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ವೇರಿಯಂಟು, 100% ಟೈರ್ಸ್ ಕೂಡ ಇದೆ, ಮಿಂಟ್ ಕಂಡೀಷನ್ ಗಾಡಿ, ಫುಲ್ಲಿ ಕಂಪ್ನಿ ಮೇಂಟೈನ್ ಆಗಿದೆ. ಪ್ರೈಸ್ ಬಂದು ಜಸ್ಟ್ 4,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೂಲ್ಸ್ ಮುಖಾಂತರ ಬಂದರೆ, ನಿಮ್ಮ ಗಮನಕ್ಕೆ ಕಡೆಯಿಂದ ಬಂದರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಕಮ್ಮಿ ಬಜೆಟಲ್ಲಿ ಪ್ರೀಮಿಯಂ ಗಾಡಿ ಹುಡುಕ್ತಾ ಇದ್ದೀರಾ, ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ, ಬನ್ನಾಘಾಟ ರೋಡ್, ಬಿಳೆಕಲ್ಲಿ ಸಿಗ್ನಲ್ ಹತ್ರ. X1 S ಡ್ರೈವ್ ಇದೆ, 66,000 ಕಿಲೋಮೀಟರ್ ಮಾತ್ರ ಇದೆ. ಡೀಸೆಲ್ಲು, ಆಟೋ ಟ್ರಾನ್ಸ್ಮಿಷನ್ನು, 2013 ಮಾಡಲ್ ಆಗಿದೆ. ಪ್ರೈಸ್ ಕೂಡ ಕೊಡ್ತೀನಿ, ಜಸ್ಟ್ 5,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ರೀಲ್ಸ್ ಮುಖಾಂತರ, ನಿಮ್ಮ ಗಮನಕ್ಕೆ ಯೂಟ್ಯೂಬ್ ಮುಖಾಂತರ ಬಂದರೆ 5,70,000 ಹೋಗಿ 5,65,000 ಕ್ಲೋಸ್ ಮಾಡ್ಕೊಡ್ತೀನಿ. BMW ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಒಂದು BMW 320 ಇರುತ್ತೆ, ಅಂದ್ರೆ ನಿಮಗೆ ಡೀಸೆಲ್ ಇಂಜನ್ ಆಗಿರುತ್ತೆ. ಈ ಗಾಡಿ ಕೂಡ ನಿಮಗೆ ನಮ್ಮ ಕರ್ನಾಟಕ ಲೋಕಲ್ ಪಾಸಿಂಗ್, ಯಾವುದೋ ಮೈಗ್ರೇಟ್ ಗಾಡಿ ಅಂತ ತಿಳ್ಕೊಬೇಡಿ. ಗಾಡಿ 2012 ಮಾಡಲ್, ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಸಿಗುತ್ತೆ. ಈ ಕಾರಲ್ಲಿ ಬರೀ ಸನ್ರೂಫ್ ಮಾತ್ರ ಬರೋಲ್ಲ, ಮಿಕ್ಕಿದ್ದೆಲ್ಲ ನಿಮಗೆ ಆಸ್ ಇಟ್ ಈಸ್ ಟಾಪ್ ಅಂಡ್ ವೇರಿಯಂಟ್ ಥರನೇ ಬರುತ್ತೆ. ಏನು ಓಡಿದೆ ಸರ್ ಇದು? ಸರ್ 74,000 ಓಡಿದೆ. 12 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಮಿಂಟ್ ಕಂಡೀಷನ್ ಆಗಿದೆ ಗಾಡಿ. ಗಾಡಿಯಲ್ಲಿ ಏನು ಕೆಲಸ ಇಲ್ಲ, ಬನ್ನಿ ತೊಗೊಂಡೋಗಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಪ್ರೈಸ್ ಕೂಡ ಕೊಡ್ತೀನಿ, 7,45,000 ಕೋಟ್ ಮಾಡಿರೋದು. ನಿಮ್ಮ ಗಮನಕ್ಕೆ ಅವರಿಗೆ 7 lakhs ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ನಮ್ಮ ಚಾನಲ್ ಮುಖಾಂತರ ಬರೋರಿಗೆ ಬರೀ 7 ಲಕ್ಷ ರೂಪಾಯಿಗೆ ಮಾತ್ರ ಕ್ಲೋಸ್ ಮಾಡಿ ಕೊಡ್ತಾರೆ. ಜೀಪ್ ಕಾಂಪಾಸ್ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಐತೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. ಕಾಂಪಾಸಲ್ಲಿ ಇದು ಯಾವುದು ವೇರಿಯಂಟ್ ಅಂತ ಕೇಳಿದ್ರೆ ಈ ಗಾಡಿ ಬಂದು ನಿಮಗೆ ಲಾಂಗಿಟ್ಯೂಡ್ ಆಗಿರುತ್ತೆ. ಸರ್ ಏನು ಮಾಡಲ್ ಇದು? ಸರ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,10,000 ರೆಕಾರ್ಡೆಡ್ ಇದೆ. ಮಿಂಟ್ ಕಂಡೀಷನ್ ಆಗಿದೆ ಗಾಡಿ, ಪಾಲಿಶ್ ಕೂಡ ಮಾಡಿಸಿಲ್ಲ, ಆಸ್ ಇಟ್ ಈಸ್ ನಿಲ್ಸಿದ್ದೀನಿ. ಈಗ ತಗೊಂಡ್ ಬಂದ ಗಾಡಿ ಸೂಪರ್ ಕಂಡೀಷನ್ ಗಾಡಿ. ಟೈರ್ಸ್ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪಕ್ಕ ಕರ್ನಾಟಕ ಗಾಡಿ, ಮೈಗ್ರೇಟ್ ಅಲ್ಲ. ಪ್ರೈಸ್ ಕೂಡ ಕೊಡ್ತೀನಿ, 8,75,000 ಕೋಟ್ ಮಾಡಿದ್ದೀನಿ. ನಿಮ್ ರೀಲ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಡೀಸೆಲ್ ಅಥವಾ ಪೆಟ್ರೋಲ್? ಡೀಸೆಲ್ ಸರ್, ಡೀಸೆಲ್ ಮ್ಯಾನ್ವಲ್. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಮೈಲೇಜ್ ನಿಮಗೆ ಇದು 17 ರಿಂದ 18 ಬರುತ್ತೆ. 17 ಎಷ್ಟು ಲೀಟರ್ ಇಂಜಿನ್ ಇದು ಸರ್? 2 ಲೀಟರ್ ಇಂಜಿನ್ ಬರುತ್ತೆ. 2 ಲೀಟರ್ ಇಂಜಿನ್ ಇರುತ್ತೆ. ಹಾಗಾಗಿ ನಿಮಗೆ 16 to 17 ಚೆನ್ನಾಗಿ ಓಡಿಸಿದ್ರೆ ಆರಾಮಾಗಿ ನಿಮಗೆ 18 ತನಕ ನೀವು ಆರಾಮಾಗಿ ಇದರಲ್ಲಿ ಮೈಲೇಜ್ ಪಡಿಬೋದು. ಸೊ ಯಾರೆಲ್ಲ ಜೀಪ್ ಕಾಂಪಾಸ್ ಗಾಡಿನ ಬೈ ಮಾಡಬೇಕು ಅಂತ ಏನಾರ ಈ ಸಾರಿ ಪ್ಲಾನ್ ಮಾಡ್ತಾ ಇದ್ರೆ, ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಇರುತ್ತೆ. ಈ ಗಾಡಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್, ಬಿಳೆಕಲ್ಲಿ, ಬ್ಯಾಂಗ್ಳೂರಲ್ಲಿ ನಿಮಗೆ ಈ ಗಾಡಿ ಇರುತ್ತೆ. ಸೊ ಆದಷ್ಟು ಬೇಗ ಕರೆ ಮಾಡಿ ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಕಮ್ಮಿ ಬಜೆಟಲ್ಲಿ ಕ್ರಿಸ್ಟಾ ಹುಡುಕ್ತಾ ಇದ್ದೀರಾ, ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ. 2016 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. 1,03,000 ಕಿಲೋಮೀಟರ್ ಮಾತ್ರ ಓಡಿದೆ. ಮಿಂಟ್ ಕಂಡೀಷನ್ ಗಾಡಿ, ಏನು ಕೆಲಸ ಇಲ್ಲ, ₹1 ಕಟ್ ಮಾಡೋಂಗಿಲ್ಲ. ಪ್ರೈಸು ಕೂಡ ಕೊಡ್ತೀನಿ ವಿತ್ ಕರ್ನಾಟಕ. 16,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ, ನಿಮ್ಮ ಗಮನಿಕೆ ಕಡೆಯಿಂದ ಬಂದರೆ 14,25,000 ಕೊಡ್ತೀನಿ ಗಾಡಿ.
ಕಡಿಮೆ ಪ್ರೈಸಲ್ಲಿ ಒಂದು ಫ್ಯಾಮಿಲಿ ಗಾಡಿ ಬೇಕು ಸರ್ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಮಾಡಲು ಕೂಡ ಸಿಗುತ್ತೆ. ಹಾಗೆ ನಿಮಗೆ 7-8 ಜನ ಕೂರೋ ಥರ ಗಾಡಿ ಸಿಗುತ್ತೆ. ಕಡಿಮೆ ಪ್ರೈಸು, ಮೈಲೇಜು ಕೂಡ ನಿಮಗೆ ಇದರಲ್ಲಿ ಜಾಸ್ತಿ ಬರ್ತದೆ. ಈ ಗಾಡಿ ಬಂದು ನಿಮಗೆ ರೆನಾಲ್ಡ್ ಕಂಪನಿ ಅವ್ರದ್ದು ಟ್ರೈಬರ್ ಆಗಿರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಅಲ್ಲ ಸರ್ ಇದು? ಟಾಪ್ ಅಂಡ್ ಮಾಡಲ್. ಏನು ಮಾಡಲ್ ಇದು ಸರ್? ಇದು RXZ, ಇದು 2021 ಮಾಡಲ್, ಸಿಂಗಲ್ ಓನ್ ಆಗಿದೆ, 90,000 ರೆಕಾರ್ಡೆಡ್ ಓಡಿದೆ, ಮಿಂಟ್ ಕಂಡೀಷನ್ ಗಾಡಿ, 7 ಸೀಟರು, ಪೆಟ್ರೋಲ್. ಪ್ರೈಸ್ ಬಂದು ಜಸ್ಟ್ 5,75,000 ಕೊಟ್ಟು ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 5,75,000 ರೂಪಾಯಿ ನಿಮಗೆ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ ಇದು. ಕಸ್ಟಮರ್ ಡಿಮ್ಯಾಂಡ್ ಅಷ್ಟಿದೆ. ಮುಂದ್ಗಡೆ ಬಂದು ಮಾತಾಡ್ತೀನಿ ಅಂತ ಅಂದರೆ ನಿಮಗೆ 7 ರೂಪಾಯಿಸಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು 1 ಲೀಟರ್ ಅಥವಾ 1.2 ಲೀಟರ್? 1 ಲೀಟರ್ ಬರುತ್ತೆ ಸರ್ ಇದು. 1 ಲೀಟರ್ ಟರ್ಬೋ ಮೈಲೇಜ್ ಗಾಡಿ. ಓಕೆ, 1 ಲೀಟರ್ ಅಂದರೆ ನಿಮಗೆ 1000 cc ಅಷ್ಟೇ ಅಲ್ಲ, ಜೊತೆಗೆ ನಿಮಗೆ ಟರ್ಬೋ ಫಿಟ್ಟಿಂಗ್ ಬರ್ತದೆ. ಹಾಗಾಗಿ ನಿಮಗೆ ಒಳ್ಳೆ ಪಿಕಪ್ ಸಹ ಇದರಲ್ಲಿ ನಿಮಗೆ ಸಿಗುತ್ತೆ. 7 ರೂಪಾಯಿಸಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಸರ್ ಡೀಸೆಲಲ್ಲಿ Hyundai ಕ್ರೆಟಾ ಹುಡುಕ್ತಾ ಇದ್ದೀರಾ? ಬನ್ನಿ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಿ ಕೊಡ್ತೀನಿ. ಒಂದು 2017 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 79,000 ಕಿಲೋಮೀಟರ್ ಮಾತ್ರ ಓಡಿದೆ. ಎಸ್ ವೇರಿಯಂಟು, ಡೀಸೆಲು, ಒಳ್ಳೆ ಮೈಲೇಜು, 20+ ಕೂಡ ಬರುತ್ತೆ ಮೈಲೇಜು. ಪ್ರೈಸ್ ಕೂಡ ಕೊಡ್ತೀನಿ, NOC ಕೂಡ ರೆಡಿ ಇದೆ. ಪ್ರೈಸ್ ಬಂದು 7,75,000 ಕೊಟ್ಟು ಮಾಡಿದ್ದೀನಿ, 7,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ? ಈ ಗಾಡಿ ಬಂದು ನಿಮಗೆ ಮಾರುತಿ ಸುಜುಕಿ ಅವ್ರದ್ದು ಬ್ರೆಜಾ ZDI ಅಂತ ಅಂದರೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡ್ತಾ ಇದ್ರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಗಾಡಿ, ಶೋರೂಮ್ ಟೈರ್ ಎಲ್ಲ ಇದೆ ಇನ್ನವರೆಗೂ. ZDI ಇರೋದ್ರಿಂದ ನಿಮಗೆ ಇದರಲ್ಲಿ ABS, ಏರ್ ಬ್ಯಾಗ್ಸು, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್ಸು, ಹಾಗೆ ನಿಮಗೆ ಆಟೋ ಕ್ಲೈಮೇಟ್ ಏರ್ ಕಂಡೀಷನ್ ಕೂಡ ಇರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ನಿಮಗೆ ಆರಾಮಾಗಿ ಒಂದು 20ಗಿಂತ ಹೆಚ್ಚಾಗಿ ನಿಮಗೆ ಮೈಲೇಜು ಕೂಡ ಕೊಡ್ತದೆ. ಕಂಪ್ನಿ ಫಿಟೆಡ್ ನಿಮಗೆ ಅಲಾಯ್ ವೀಲ್ಸ್ ಮತ್ತು ಸೀಟ್ ಕವರ್ಸ್ ಎಲ್ಲ ಕಂಪ್ನಿ ಫಿಟೆಡೇ ಆಗಿರುತ್ತೆ. ಸೊ ಗಾಡಿ ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್, ಆರಾಮಾಗಿ ತೊಗೊಂಡು ಹೊಸ ಗಾಡಿ ಥರ ಓಡಿಸ್ತಾ ಇರ್ಬೋದು. 2017 ಮಾಡಲ್. ಸರ್ ಎಷ್ಟು ಓಡಿದೆ ಅಂತಂದ್ರೆ? ಸರ್ ಬರೀ 52,000 ಓಡಿದೆ, ಸಿಂಗಲ್ ಓನರ್. ಓಕೆ, 52,000, 52,000 ಕಿಲೋಮೀಟರ್ಸ್ ಮಾತ್ರ ಓಡಿರುತ್ತೆ. ಸಿಂಗಲ್ ಓನರ್ ಗಾಡಿ. ಯಾರೆಲ್ಲ ಈ ಥರ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಆಗದಷ್ಟು ಬೇಗ ಹೌಸ್ ಆಫ್ ಕಾರ್ಸ್ನ ವಿಸಿಟ್ ಮಾಡಿ. ಸರ್ ಏನು ರೇಟ್ ಇದೆ ಇದು? ಸರ್ 7,75,000 ಕೋಟ್ ಮಾಡಿದೆ, ಈಗ 7,45,000 ಮಾಡಿದ್ದೀನಿ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 7 ರೂಪಾಯಿಸಲ್ಲೂ ಕೂಡ ನೆಗೋಷಿಯಲ್ ಮಾಡ್ತಾರೆ. ಅಷ್ಟೇ ಅಲ್ಲ, ಲೋನು ಕೂಡ ಆರಾಮಾಗಿ ಒಂದು 5 ರಿಂದ 6 ಲಕ್ಷ ಲೋನೇ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಆಗಿದಷ್ಟು ಬೇಗ ಬನ್ನಿ, ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ? ಈ ಗಾಡಿ ಬಂದು ನಿಮಗೆ MG ಹೆಕ್ಟರ್ ಶಾರ್ಪ್ ವೇರಿಯಂಟ್ ಆಗಿರುತ್ತೆ. ಅಂದ್ರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ನಮ್ಮ ಲೋಕಲ್ ಕರ್ನಾಟಕ ವೆಹಿಕಲ್ KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಈ ಗಾಡಿ ಟಾಪ್ ಅಂಡ್ ಇರೋದ್ರಿಂದ ನಿಮಗೆ ಇದರಲ್ಲಿ ಪ್ಯಾನರೋಮಿಕ್ ಸನ್ರೂಫ್ ಎಲ್ಲ ಸಿಗುತ್ತೆ. ಕಂಪನಿ ಫಿಟೆಡ್ ಅಲಾವೆನ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್, ನಿಮಗೆ ಆಟೋ ಕ್ಲೈಮೇಟ್ ಏರ್ ಕಂಡೀಷನ್ ಪ್ರತಿಯೊಂದು ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಕಂಟ್ರೋಲರ್ ಕೂಡ ಬರುತ್ತೆ. ಇವನ್ ನಿಮಗೆ ಇದರಲ್ಲಿ ವಾಯ್ಸ್ ಕಂಟ್ರೋಲ್ ಕೂಡ ಇರುತ್ತೆ. ಕೈಯಲ್ಲಿ ಆಡಕ್ ಆಗ್ತಾ ಇಲ್ಲ, ನೋವಿದೆ ಬೆರಳಲ್ಲಿ ಅಂತ ಹೇಳಿದ್ರೆ ಬರೀ ಮಾತಲ್ಲೇ ಕೆಲಸ ಮಾಡಬಹುದು. ಏನ್ ಮಾಡಲ್ ಸರ್? ಸರ್ 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 64,000 ಮಾತ್ರ ಓಡಿದೆ ಗಾಡಿ. ತುಂಬಾ ಮಿಂಟ್ ಕಂಡೀಷನ್ ಇದೆ ಸರ್ ಗಾಡಿ. ಇದು ಮಾತ್ರ ಹಿಂಗೆ ಇಲ್ಲ. ಗಾಡಿ ಬನ್ನಿ, ಟೆಸ್ಟ್ ಡ್ರೈವ್ ಕೊಡ್ತೀನಿ, ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗಿ ಪ್ರೈಸ್ ಕೂಡ ಕೊಡ್ತೀನಿ. 12,75,000 ಕೊಟ್ಟು ಮಾಡಿದೀನಿ. ನಿಮ್ ರೂಲ್ಸ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,75,000 12,75,000 ನಮ್ಮ ಚಾನಲ್ ಮುಖಾಂತರ ಬಂದು ಸರ್ ನಾವು ಈ ತರ ನಿಮ್ಮ ಗಮನಕ್ಕೆ ಚಾನಲ್ ಕಡೆಯಿಂದ ಬಂದಿರೋದು ಅಂತ ಹೇಳಿದ್ರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಆಗಕ್ಕೆ ಸಾಧ್ಯ ಇರುತ್ತೆ. ಹಾಗೆ ನೋಡ್ತಾ ಇರೋಲ್ಲ, ನೆಕ್ಸ್ಟ್ ಗಾಡಿ ಬಂದು ನಿಮ್ಮ ಮುಂದೆ ಒಂದು ಕ್ರಿಸ್ಟಾ ಇರುತ್ತೆ. ಯಾರೆಲ್ಲ ಒಂದು ವೈಟ್ ಕಲರ್ ಅಲ್ಲೇ ಬೇಕು ಸರ್, ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದೀವಿ ಇದು ಅಂತ ಕೇಳ್ಕೊಂಡು ಹುಡುಕ್ತಾ ಇರ್ತೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ₹1 ಖರ್ಚಂತೂ ನನಗಂತೂ ಕಾಣ್ತಲ್ಲ ಯಾವುದುವೆ. ಆ ತರ ಗಾಡಿ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2018 ಮಾಡಲ್ Z, ಇದು ಟಾಪ್ ಅಂಡ್ ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ, ಬರೀ 50,000 ಮಾತ್ರ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ, ಏನ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಕೊಡ್ತೀನಿ ಈ ಗಾಡಿ. ಪ್ರೈಸ್ ಬಂದು ಜಸ್ಟ್ 21,50,000 ಕೋಟ್ ಮಾಡಿದೀನಿ. ನಿಮ್ ರೀಲ್ಸ್ ಮುಖಾಂತರ ಬಂದ್ರೆ 20,75,000 ಕೊಡ್ತೀನಿ ಸರ್. ಓಕೆ, ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ 4x4 ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಫಿಟ್ ಆಗಿರುತ್ತೆ. ಇನ್ನೂ ಒಂದು 50,000 ಕಿಲೋಮೀಟರ್ ತನಕ ನಿಮಗೆ ಟೈರ್ ಹಾಕ್ಸೋದು ಕೂಡ ಟೆನ್ಷನ್ ಇರೋದಿಲ್ಲ. ಸೊ ಯಾರೆಲ್ಲ ಕ್ರಿಸ್ಟಾನೇ ಬೇಕು, ಈ ತರ ಕಂಡೀಷನ್ ಮತ್ತೆ ಈ ತರ ಕಡಿಮೆ ಓಡಿರೋ ಗಾಡಿನೇ ಬೇಕು ಅಂತ ಹುಡುಕ್ತಾ ಇರ್ತೀರಲ್ಲ, ಈ ತರ ಗಾಡಿ ನಿಮಗೆ ಬರೀ ಹೌಸ್ ಆಫ್ ಕಾರ್ಸ್ ಅಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ ಇರುತ್ತೆ. ಸೊ ಆಗದಷ್ಟು ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಹಾಗೆ ನೋಡ್ತಿರಲ್ಲ, W8, W10 ಈ ಥರ ಎಲ್ಲ ಗಾಡಿ ಸಿಗ್ಬೋದು. ಬಟ್ ನಿಮಗೆ ಮಾರ್ಕೆಟಲ್ಲಿ W11 ಸಿಗೋದು ತುಂಬಾ ಅಪರೂಪ. ಜಸ್ಟ್ ಒಂದೇ ಒಂದು ಗಾಡಿ ಇವ್ರ ಹತ್ರ ಇರುತ್ತೆ. ಈ ಮಾಡಲ್ದು ಗಾಡಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಫುಲ್ಲಿ ಟಾಪ್ ಎಂಡ್ ಅಂತ ಅಂದರೆ ನಿಮಗೆ ಅಲಾಂಗ್ ವಿತ್ ಸನ್ರೂಫ್ ಸಮೇತ ಎಲ್ಲ ಬರ್ತದೆ. 2020 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ.
4 ಟೈರು ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ಈ ಗಾಡಿ ನಿಮಗೆ ಮೈಲೇಜ್ ಒಂದು 12 to 13 ಕಿಲೋಮೀಟರ್ಸ್ ಆರಾಮಾಗಿ ಬಂದೇ ಬರ್ತದೆ. ಯಾರೆಲ್ಲ ಸಿಲ್ವರ್ ಕಲರಲ್ಲೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಓಡಿರೋದು ಎಷ್ಟು ಅಂತ ಅಂದ್ರೆ ಸರ್ 64,000 ನೋಡಿದೆ. 64,000 ಅಂದ್ರೆ ನಿಮಗೆ 64,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ತುಂಬಾನೇ ಕಡಿಮೆ, ಯಾವ್ದು ಲೆಕ್ಕಕ್ಕೇನೆ ಅಲ್ಲ. ಅಷ್ಟು ಓಡಿದ್ರೆ ಶೋರೂಮಿಂದ ಬಂದು ನಿಮಗೆ ಬರೀ 6 ಸರ್ವಿಸ್ ಮಾತ್ರ ಆಗಿರುತ್ತೆ. ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 13,95,000 ಕೊಟ್ ಮಾಡಿದ್ದೀನಿ ಸರ್. ನಿಮ್ ರೀಲ್ಸ್ ಮುಖಾಂತರ ಬಂದ್ರೆ 13,500 ಕೊಟ್ಟಿದ್ದೀನಿ ಗಾಡಿ. 13,500 ಲೋನ್ಗೆ ಹೋಗ್ತೀನಿ ನಾನು ಅಂತ ಅಂದ್ರೆ ಸರ್ 10 ಲಕ್ಷದ ಮೇಲೆನೆ ಲೋನ್ ಆಗುತ್ತೆ ಸರ್. 10 ಲಕ್ಷ ಮೇಲೆ ಲೋನ್. ಮೇಲ್ಗಡೆ ಸಣ್ಣ ಪುಟ್ಟ ಏನ್ ಅಮೌಂಟ್ ಉಳಿದಿರುತ್ತೆ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಸರಿ ನೀವು ಈ ವರ್ಷ ಒಳಗಡೆ ಗಾಡಿ ತಗೊಂಡು ಹೋಗ್ಬೋದು. ಟಾಟಾ ಹ್ಯಾರಿಯರ್ ಬೇಕು ಸರ್ ನಮಗೆ ಅಂತ ಲಾಸ್ಟ್ ಟೈಮ್ ವಿಡಿಯೋಲಿ ನನಗೆ ಸುಮಾರು ಜನ ಕೇಳಿದ್ರು, ಬಟ್ ಆ ಟೈಮಲ್ಲಿ ಇರಲಿಲ್ಲ. ಸೊ ಆಲ್ರೆಡಿ ಇವ್ರ ಹತ್ರ ಒಂದು ಗಾಡಿ ಸ್ಟಾಕಿನ್ ಆಗಿರುತ್ತೆ. ಅದನ್ನು ಕೂಡ ನಿಮಗೆ XZ-A+. ಅದೇನಪ್ಪ XZ-A ಅಂತ ಕೇಳಿದ್ರೆ ನಿಮಗೆ ಇದು ಬಂದು ನಿಮಗೆ ಟಾಪ್ ಆ್ಯಂಡ್ ವಿತ್ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಹಾಗೆ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಸಹ ಬರ್ತದೆ ಅಂತ ಅಂದರೆ ನಿಮಗೆ ಫುಲ್ಲಿ ಟಾಪ್ ಆ್ಯಂಡ್. ಇದಕ್ಕಿಂತ ನೆಕ್ಸ್ಟ್ ಯಾವುದೋ ಗಾಡಿ ಬಂದಿಲ್ಲ, ಇದೇ ಫೈನಲ್ ಟಾಪ್ ಆ್ಯಂಡ್ ಬಂದಿರೋದು. ಆಲ್ರೆಡಿ ಇದರಲ್ಲೇ ಫುಲ್ಲಿ ಫೀಚರ್ಸ್ ಎಲ್ಲ ಸೇರಿರುತ್ತೆ. ಸರ್ ಏನು ಮಾಡಲ್ ಇದೆ ಸರ್? 2020 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. 1,04,000 ಓಡಿದೆ. ಹ್ಯಾಶ್ ಡಾರ್ಕ್ ಅಂತಾರೆ ಈ ಗಾಡಿಗೆ. ಟೋಟಲ್ ಬ್ಲ್ಯಾಕ್, ಇದು ಫುಲ್ ಬ್ಲ್ಯಾಕ್. ಸೊ ಮಿಂಟ್ ಕಂಡೀಷನ್, ಟಾಪ್ ಎಂಡ್ ಮಾಡಲ್, ಡೀಸೆಲ್, 90% ಟೈರ್ಸ್ ಕೂಡ ಇದೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಇದೆ. ಪೆನಾಮಿಕ್ ಸನ್ರೂಫ್ ಕೂಡ ಇದೆ. ಪ್ರೈಸ್ ಕೂಡ ಕೊಡ್ತೀನಿ 12,95,000 ಕೊಟ್ ಮಾಡಿದೀನಿ. 12 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 12ವರೆಗೆ ಫೈನಲ್ ಕೊಡ್ತೀರಾ? ಅದನ್ನು ಆಟೋಮೆಟಿಕ್. ಲೋನ್ಗೆ ಹೋಗ್ತೀನಿ ಅಂದ್ರೆ ಲೋನ್ ಎಷ್ಟು? 10 ಲಕ್ಷ ಲೋನೇ ಸಿಗುತ್ತೆ ಸರ್. 10 ಲಕ್ಷ ಲೋನೇ ಆಗುತ್ತೆ. ಸೊ ಯಾರೆಲ್ಲ ಒಂದು ಬ್ಲ್ಯಾಕ್ ಪ್ಯಾಂಥರ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಆದಷ್ಟು ಬೇಗ ಬನ್ನಿ, ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಯಾಕಂತ ಅಂದ್ರೆ ಸ್ಟಾಕ್ ಸಿಗ್ತಾ ಇರೋದೇ ಕಷ್ಟ. ಅದರಲ್ಲಿ ಒಳ್ಳೆ ಗಾಡಿ ಸಿಗ್ಬೇಕು ಅಂತ ಅಂದ್ರೆ ಇವತ್ತಿನ ಕಾಲ್ಗೆ ಪುಣ್ಯ ಮಾಡಿದ್ರು. ಅದನ್ನು ಹ್ಯಾರಿಯರ್ ಅಲ್ಲಿ ಬ್ಲ್ಯಾಕ್ ಕಲರ್ ತುಂಬಾ ರೇರ್ ಇದೆ, ತುಂಬಾನೇ ರೇರ್. ಹೌದು ಸರ್, ಅದಕ್ಕೇನೆ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಈಕೋ ಸ್ಪೋರ್ಟ್ಸ್ ಬೇಕು, ನಮಗೆ ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ. ಜೊತೆಗೆ ನಿಮಗೆ ಇನ್ನೊಂದು ಏನಂತ ಅಂದರೆ ನಿಮಗೆ ಲೆಸ್ ಡ್ರಿವೆನ್, ಕಮ್ಮಿ ಓಡಿರೋ ಗಾಡಿ ಕೇಳಿದ್ರೆ ನಿಮಗೋಸ್ಕರ ಗಾಡಿ ನೋಡ್ತಾ ಇರಲ್ಲ. ಇನ್ನು ನಿಮಗೆ ಶೋರೂಮ್ ಟೈರ್ಸಲ್ಲಿ ನಿಮಗೆ ಈ ಗಾಡಿ ಇರುತ್ತೆ. ಗಾಡಿ ಎಷ್ಟು ಸರ್ ಓಡಿರೋದು ಇದು? ಸರ್ 58,000 ನೋಡಿದೆ. ಮಿಂಟ್ ಕಂಡೀಷನ್ ಇದೆ ಗಾಡಿ. ಅದನ್ನು ಒನ್ ಪೀಸ್ ಪೇಂಟ್ ಮಾಡಿಲ್ಲ ಸರ್, ಒರಿಜಿನಲ್ ಇದೆ ಗಾಡಿ. ಓಕೆ, 58,000 ಕಿಲೋಮೀಟರ್ ನಿಮಗೆ ಮಾತ್ರ ಓಡಿರುತ್ತೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಕಂಪ್ನಿ ಫಿಟ್ ನಿಮಗೆ ಏರ್ ಕಂಡೀಷನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಹಾಗೆ ನಿಮಗೆ ಆಟೋಮ್ಯಾಟಿಕ್ ಏರ್ ಕಂಡೀಷನ್, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ಗಾಡಿ ನೋಡ್ತಾ ಇದ್ದಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಒಂದು ಸಿಂಗಲ್ ಬ್ರಷ್ ಟಚಪ್ ಕೂಡ ಆಗಿಲ್ಲ. ಬರೀ ಗಾಡಿ ತೊಗೊಂಡು ರಬ್ಬಿಂಗ್ ಪಾಲಿಶ್ ಹಾಕಿ ಮಾತ್ರ ನಿಲ್ಸಿದ್ದಾರೆ. ಈ ಗಾಡಿ ಪ್ರೈಸ್ ನಿಮಗೆ ಏನು ಹೇಳಿದ್ರು ಸರ್? 5,85,000 ಕೋಟ್ ಮಾಡಿದ್ದೀನಿ. 5 ಲಕ್ಷ ರೀಲ್ಸ್ ಮುಖಾಂತರ ಬಂದರೆ 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ, 5,85,000 ನಿಮಗೆ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಮ್ಮ ಚಾನಲ್ ಮುಖಾಂತರ ಯಾರು ಬಂದರೆ ನಿಮಗೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಗಾಡಿ ಮಾತ್ರ ನಿಮಗೆ ಕಂಪ್ಲೀಟ್ ಜೆನ್ಯೂನ್ ಒರಿಜಿನಲ್ ಕಂಡೀಷನಲ್ಲಿ ಲೆಸ್ ಡ್ರೈವನ್ ಆಗಿದೆ. ಲೆಸ್ ಡ್ರಿವೆನ್ ಇದೆ. ಮೇನ್ ಏನಂತ ಕೇಳಿದ್ರೆ ನಿಮಗೆ ಬರೀ ಲೆಸ್ ಡ್ರಿವೆನ್, ಕಮ್ಮಿ ಓಡಿದೆಯಲ್ಲ, ಅದು ನಿಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಕೂಡ ಹೇಳ್ಬೋದು. ಹಾಗೆ ನೋಡ್ತಿರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮ್ಮ ಮುಂದೆ ಇರುತ್ತೆ ಹುಂಡೈ ಕಂಪನಿ ಅವ್ರದ್ದು ಸ್ಯಾಂಟಾ ಫಿ. ಈ ಗಾಡಿ ಬಂದು ನಿಮಗೆ 8 ಸೀಟರ್. ಯಾರೆಲ್ಲ ಒಂದು ಫ್ಯಾಮಿಲಿ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಹುಂಡೈಯಲ್ಲಿ, ಅವ್ರಿಗೋಸ್ಕರ ಈ ಗಾಡಿ ಇರುತ್ತೆ. ಈ ಗಾಡಿ ಬಂದು ನಿಮಗೆ 4x4 2015 ಮಾಡೆಲ್ ಡೀಸೆಲ್ ಇಂಜನ್ ಆಗಿರುತ್ತೆ. ಗಾಡಿ ನಿಮಗೆ ಫುಲ್ಲಿ ಲೋಡೆಡ್ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಗಾಡಿ ಎಷ್ಟು ಓಡಿದೆ ಅಂತ ಹೇಳಿದ್ರು ಸರ್? ಬರೀ 42,000 ಓಡಿದೆ. 42,000 ಮಾತ್ರ ಗಾಡಿ ಓಡಿರುತ್ತೆ. ಗಾಡಿ 42,000 ಅಂತ ಅಂದರೆ ನಿಮಗೆ ಶೋರೂಮಿಂದ ಬಂದು ಬರೀ 4 ಸರ್ವಿಸ್ ಮಾತ್ರ ಆಗಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, 4ಕ್ಕೆ 4 ನಿಮಗೆ ಇದರಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. ಯಾರೆಲ್ಲ ಒಂದು ದೊಡ್ಡ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಒಂದು 8 ಸೀಟರ್ ಜನ ಜಾಸ್ತಿ ಮನೆಯಲ್ಲಿ ಅಂತ ಹೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಪ್ರತಿಯೊಂದು ಫೀಚರ್ಸ್ ಇದರಲ್ಲಿ ನಿಮಗೆ ಈ ಕಾರಲ್ಲಿರುತ್ತೆ. ಆರಾಮಾಗಿದ್ದು ನೋಡಿಸ್ತಾ ಇರಿ. 4x4 ಅಂದರೆ ನಿಮಗೆ 4 ವೀಲ್ ಡ್ರೈವ್ ಆಗಿರುತ್ತೆ. ಈ ಗಾಡಿ ಪ್ರೈಸ್ ನಿಮಗೆ ಶೋರೂಮ್ ಅಲ್ಲಿ ತಗೋತೀನಿ ಅಂತ ಅಂದರೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ 40 ಲಕ್ಷ ಅಂದರೆ 40 lakhs. ಅಷ್ಟು 75% ಡಿಸ್ಕೌಂಟ್ ಹೋಗಿ ಈ ಗಾಡಿ ಬರೀ 25% ಪ್ರೈಸಲ್ಲಿ ಸಿಗ್ತಾ ಇದೆ. ಬರೀ 10,50,000 10,50,000 ಶೋರೂಮಲ್ಲಿ ತಗೋತೀನಿ ಅಂದರೆ ಇವತ್ತು ಕೂಡ ನಿಮಗೆ ಈ ಗಾಡಿ ಪ್ರೈಸ್ 40 ಲಕ್ಷ ಇರುತ್ತೆ. ಈ ಗಾಡಿ ನೀವೇನಾರು ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋದು ಹೌಸ್ ಆಫ್ ಕಾರ್ಸ್ ಬೆಳೆಕಲ್ಲಲ್ಲಿ ನಿಮಗೆ ಈ ಗಾಡಿ ಸಿಗುತ್ತೆ.
ಆಲ್ಟಿಸ್ ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಒಂದು ಕರೋಲಾ ಆಲ್ಟಿಸ್ ಇರುತ್ತೆ. ಪೆಟ್ರೋಲ್ ಎಲ್ಲ ಏನಕ್ಕೆ ಅಂತ ಅಂದ್ರೆ ಪೆಟ್ರೋಲ್ ಇದ್ರೆ ನಿಮ್ಗೆ ಖಂಡಿತ ಮೈಲೇಜ್ ಅಂತೂ ಬರೋದಿಲ್ಲ. ಅದಕ್ಕೇನೆ ಡೀಸೆಲ್ ಗಾಡಿ ನಿಮ್ಗೋಸ್ಕರ ತಂದಿದ್ದೀನಿ. ಆರಾಮಾಗಿ ನಿಮಗೆ 20ಕ್ಕಿಂತ ಹೆಚ್ಚಾಗಿ ನಿಮಗೆ ಮೈಲೇಜ್ ಸಿಗುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಎಲ್ಲ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಈ ಮ್ಯಾಗ್ವಿಲ್ ನೀವು ಮಾರ್ಕೆಟಲ್ಲಿ ಹಾಕ್ಸ್ಬೇಕಂದ್ರೆ ಇದಕ್ಕೇನೆ ಕಡಿಮೆ ಅಂತ ಅಂದ್ರೂ 40-45 ಸಾವಿರ ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಗೊಂದು ಸ್ಪಾಯ್ಲರ್ ಎಲ್ಲ ಫಿಟ್ಟಿಂಗ್ ಆಗಿರುತ್ತೆ. ತುಂಬಾ ನೀಟ್ಲಿ ಮೇಂಟೈನ್ ಡೀಸೆಲ್ ಇರೋದ್ರಿಂದ ಗಾಡಿ ಬೆಸ್ಟ್ ಇನ್ ಮೈಲೇಜು ಸಹ ಹೇಳ್ಬೋದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ತುಂಬಾ ನೀಟ್ಲಿ ಇದೆ. ಯಾರೆಲ್ಲ ವೈಟ್ ಕಲರ್ ಎಲ್ಲ ಬೇಕು ಅಂತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಡೀಟೇಲ್ಸ್ ಮತ್ತೆ ಎಷ್ಟು ಓಡಿದೆ ಸರ್? 2011 ಮಾಡೆಲ್ ಗಾಡಿ, 1,10,000 ರೆಕಾರ್ಡೆಡ್ ಇದೆ. ಮಿಂಟ್ ಕಂಡೀಷನ್ ಇದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಇದೆ. ಟೈರ್ಸ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಕ್ಲಾಸ್ ಆಗಿದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 1,10,000 ನೋಡಿರೋ ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 3,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ, ನಿಮ್ ರೀಲ್ಸ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,95,000 ಇದೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಯಾರೆಲ್ಲ ಕರೋಲಾ ಆಲ್ಟಿಸ್ ಡೀಸೆಲ್ ಬೇಕು ಅಂತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಚಾನ್ಸ್ ಪ್ರೈಸ್ ಅಲ್ಲಿ ಒಂದು XUV ಕೊಡಿಸಿ ಸರ್ ಅಂತ ಕೇಳಿದ್ರೆ ನಿಮ್ಗೋಸ್ಕರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡಿದ್ರೆ ನಿಜವಾಗ್ಲೂ ಅಂತೂ ಪ್ರೀತಿ ನಿಮ್ಗೆ ಹಾಗೆ ಆಗುತ್ತೆ. ಹೇಗಿದೆ ಅಂತ ಅಂದ್ರೆ ಗಾಡಿ ಏನೋ ಈಗಲೇ ಶೋರೂಮ್ ಇಂದ ಇಳಿಸಿದ್ದೀರಾ ಹೊಸ ಗಾಡಿ, ನಿಮ್ಗೆ ಆ ತರ ಫೀಲಿಂಗ್ ಇದೆ. UP ನಂಬರ್ ಅಲ್ಲಿ ಇದೆ, ಬಟ್ ನಿಮ್ಗೆ ಕರ್ನಾಟಕ ನಂಬರ್ ಎಲ್ಲ ಮಾಡಿ ನೀಟಾಗಿ ವಿತ್ RC ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಅದನ್ನು ಕೂಡ ಸಿಗುತ್ತೆ. ಗಾಡಿ ನೋಡ್ತಾ ಇರಲ್ಲ ಕಂಪ್ಲೀಟ್ಲಿ ನಿಮ್ಗೆ ಸ್ಟಾಕ್ ಕಂಡೀಷನ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗು, ನಿಮ್ಗೆ ಆರ್ಮ್ ರೆಸ್ಟ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಕಂಡೀಷನ್, ಆಟೋ ಕ್ಲೈಮೇಟ್ ಏರ್ ಕಂಡೀಷನ್ ಪ್ರತಿಯೊಂದು ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಸರ್ ಏನ್ ಮಾಡಲ್ ಸರ್? 2015 ಮಾಡೆಲ್, ಸಿಂಗಲ್ ಓನರ್ ಗಾಡಿ, 93,000 ರೆಕಾರ್ಡೆಡ್ ಇದೆ. ಮಿಂಟ್ ಕಂಡೀಷನ್ ಇದೆ. ಐಸ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ. ಗಾಡಿ ಮಾತ್ರ ಕ್ಲಾಸ್ ಇದೆ. W6 ಇದು. ಪ್ರೈಸ್ ಕೂಡ ಕೊಡ್ತೀನಿ 6,25,000 ಕೋಟ್ ಮಾಡಿದೀನಿ. ನೆಗೋಷಿಯಬಲ್ ಒಳ್ಳೆ ಮಾಡ್ಕೊಡ್ತೀನಿ. ಬರೀ 6 ಲಕ್ಷ ವಿತ್ 6,25,000 ರೂಪಾಯಿ. 2014 ಮಾಡೆಲ್, 15 ಮಾಡೆಲ್ ಸಾರಿ, ಸಿಂಗಲ್ ಓನರ್ ಗಾಡಿ. ಹೇಳಿರೋ ಪ್ರೈಸ್ ಅಲ್ಲಿ ಒಂದು ಸಣ್ಣ ಪುಟ್ಟ ನೆಗೋಷಿಯೇಟ್ ಮಾಡ್ತೀರಲ್ಲ? ಮಾಡ್ಕೊಡ್ತೀನಿ, ಒಳ್ಳೆದು ಮಾಡ್ಕೊಡ್ತೀನಿ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ? ಸೂಪರ್. ಸೊ ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಹೌಸ್ ಆಫ್ ಕಾರ್ಸ್ ನ ಆಗದಷ್ಟು ಬೇಗ ವಿಸಿಟ್ ಮಾಡಿ. ತುಂಬಾ ಜನ ಥಾರ್ ಬೇಕು ಸರ್, ನಮ್ಗೆ ಒಂದು ಕಮ್ಮಿ ಓಡಿರೋ ಗಾಡಿನೇ ಕೊಡಿಸಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. 2026 ಮಾಡೆಲ್, 2026 LXT ಅಂತ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಓಡಿರೋದು ನಾನು ಹೇಳಿದ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ಬರೀ 1,500 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಓಡಿದೆ. ಶೋರೂಮಿಂದ ಬಂದಿರೋ ಗಾಡಿ. ಶೋರೂಮಲ್ಲಿ ನಿಮಗೆ ಒಂದು 21,50,000 ಅರೌಂಡ್ 21,50,000 ಏನೋ ನಿಮಗೆ ಚಿಲ್ಲರೆ ಇದೆ. ಬಟ್ ಈ ಗಾಡಿ ನಿಮಗೆ ಹೆಚ್ಚು ಕಮ್ಮಿ ಇನ್ನು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಗಾಡಿ ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಶೋರೂಮಿಂದ ಆಸ್ ಇಟ್ ಈಸ್ ಹೆಂಗೆ ಬಂದಿದೆ ಹಾಗೇನೇ ಇದೆ. ಗಾಡಿನೇ ಓಡಿಲ್ಲ. ಏನೋ ಅವ್ರಿಗೂ ಸೇಲ್ ಮಾಡಬೇಕು ಅಂತ ಮನಸ್ಸಾಗೋಯ್ತು, ಹಾಗಾಗಿ ಗಾಡಿ ಸೇಲ್ ಮಾಡಿಬಿಡ್ತಾ ಇದ್ದಾರೆ. ಸೊ ಈ ಗಾಡಿ ನೀವೇನಾರ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡ್ಬೋದು. ಈ ಗಾಡಿ ಬಂದು ನಿಮಗೆ 4x4 ಇರುತ್ತೆ. KA 34. ಸರ್ 34 ಎಲ್ಲಿದು ರಿಜಿಸ್ಟರ್ಡ್? ಬೆಳ್ಳಾರಿ. ಸೊ ಯಾರೆಲ್ಲ ಬೆಳ್ಳಾರಿಯಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ನಿಮ್ಮೂರು ನಿಮ್ಮನೆಗೆ ತೊಗೊಂಡು ಹೋಗ್ತಾ ಇರ್ಬೋದು. ಏನ್ ಪ್ರೈಸ್ ಇದೆ ಸರ್? ಏನ್ ಪ್ರೈಸಿಗೆ ಫೈನಲ್ ಮಾಡ್ತಾರೆ? 18,95,000 ಕೋಟ್ ಮಾಡಿದ್ದೀನಿ. 18,95,000 ಅಂದ್ರೆ 18ವರೆಗೆ ಕ್ಲೋಸ್ ಮಾಡ್ಕೊಡ್ತೀನಿ. 18,95,000 4x4 ಗಾಡಿ ನೋಡ್ತಾ ಇದೀರಲ್ಲ. ಒಂದ್ ಸಿಂಗಲ್ ಸ್ಕ್ರಾಚ್ ಹುಡುಕಿದ್ರು ಇಲ್ಲ. ತೊಳ್ದಿ ತಗೊಂಡು ಹೋಗ್ತಾ ಇದ್ರೆ ಏನಪ್ಪಾ ಶೋರೂಮ್ ಇಂದ ಈಗಲೇ ಇಳಿಸಿದೀರಾ ಗಾಡಿ ಅಂತ. ಪಾಲಿಶ್ ಕೂಡ ಬೇಕಾಗಿಲ್ಲ. ಪಾಲಿಶು ಬೇಕಾಗಿಲ್ಲ, ಅದೇ ಹೇಳ್ತೀನಿ. ಬರೀ ತೊಳ್ಸಿದ್ರೆ ಸಾಕು ಶೋರೂಮ್ ತರ ಆಗುತ್ತೆ. ಹೇಳ್ತಿರೋ ಪ್ರೈಸ್ ಅಲ್ಲಿ ಸಣ್ಣ ಪುಟ್ಟ ನೆಗೋಷಿಯಲ್ ಅಂತ ಹಾಗೆ ಆಗುತ್ತೆ. ಈ ಗಾಡಿ ಎಲ್ಲಿದೆ ಅಂತ ಕೇಳಿದ್ರೆ ಹೌಸ್ ಆಫ್ ಕಾರ್ಸ್ ಬ್ಯಾಂಗ್ಳೂರಲ್ಲಿ ನಿಮಗೆ ಈ ಗಾಡಿ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಮ್ಮನ್ನ ಕರೆ ಮಾಡಿ ಮಾತಾಡಿ.